Hello dear students, today we are going to discuss about unimolecular nucleophilic substitution reaction, that is SN1. So this is very important for second PUC board exam question, so that's why. Let us start with its reaction. So we have to, first of all, we have to write the reaction. Reaction is tertiary butyl bromide reacts with hydroxyl group. This is tertiary butyl bromide reacts with hydroxyl group to form tertiary butyl alcohol with the liberation of bromide ion. This is tertiary butyl alcohol. ಸೊ ಈ ಕ್ವಶನನ್ನು ನಮಗೆ ಎಕ್ಸಾಮ್ ಒಳಗೆ ಯಾವ ಥರ ಕೇಳ್ತಾರಪ್ಪ ಅಂತಂದರೆ, ರೈಟ್ ದ ಮೆಕ್ಯಾನಿಸಮ್ ಫಾರ್ ದ ಕನ್ವರ್ಷನ್ ಆಫ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಇಂಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಕೇಳ್ತಾರೆ. ಸೊ ಅವಾಗ ನಾವು ಅದನ್ನು ಈ ಥರ ಬರಿಬೇಕು. ಸೊ ಆಫ್ಟರ್ ರೈಟಿಂಗ್ ದ ರಿಯಾಕ್ಷನ್ ವಿ ಹ್ಯಾವ್ ಟು ರೈಟ್ ಇಟ್ಸ್ rate. So rate is equals to K into square bracket of CH3 thrice CBr tertiary butyl bromide. ಅಂದರೆ ಈ ರಿಯಾಕ್ಷನ್ದು ರೇಟು ಫಸ್ಟ್ ರಿಯಾಕ್ಟೆಂಟ್ದು ಕಾನ್ಸಂಟ್ರೇಷನ್ ಮೇಲೆ ಏನಿರ್ತದೆ ಡಿಪೆಂಡ್ ಇರ್ತದೆ. ಸೊ ದ್ಯಾಟ್ಸ್ ವೈ ದ ರೇಟ್ ಈಸ್ ಈಕ್ವಲ್ಸ್ ಟು K ಇಂಟು ಸ್ಕ್ವೇರ್ ಬ್ರಾಕೆಟ್ ಆಫ್ CH3 CBr. ಈ ಥರ ಅದನ್ನು ಬರೀಬೇಕು. ನೆಕ್ಸ್ಟ್ ಈಸ್ ಇಟ್ಸ್ ಆರ್ಡರ್. So order will be 1. So in this the rate equation, the power of concentration of the reactant in the rate law expression is 1. ಇಲ್ಲಿ rate law expression ಒಳಗೆ concentration term of an reactant concentration ಪವರ್ 1 ಇರೋದ್ರಿಂದ ಇಲ್ಲಿ ಆರ್ಡರ್ ಕೂಡ ಎಷ್ಟಾಗ್ತದೆ 1 ಆಗ್ತದೆ. ಸೊ ಇಷ್ಟು ಇನಿಷಿಯಲಿ ನಾವು ಇದನ್ನು ಮಾಡ್ಕೋಬೇಕು. ನೆಕ್ಸ್ಟ್ ವಿ ಹ್ಯಾವ್ ಟು ರೈಟ್ ಇಟ್ಸ್ ಮೆಕ್ಯಾನಿಸಮ್. So this is two-step mechanism. ಸೊ ಈ ರಿಯಾಕ್ಷನ್ನು 2 ಸ್ಟೆಪ್ ಮೆಕ್ಯಾನಿಸಮ್ ಒಳಗೆ ಆಗ್ತದೆ. ಸೊ ಇನ್ ದಟ್ ಸ್ಟೆಪ್ 1. ಸೊ ಫಸ್ಟ್ ಸ್ಟೆಪ್ ಒಳಗೆ ಏನಾಗ್ತದಪ್ಪ ಅಂತಂದರೆ, ದಿಸ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ವಿಲ್ ಅಂಡರ್ಗೋ ಅಯೋನೈಜೇಷನ್ ಟು ಫಾರ್ಮ್ ಟರ್ಷರಿ ಕಾರ್ಬೋಕ್ಯಾಟಯಾನ್ ಆ್ಯಂಡ್ ಬ್ರೋಮೈಡ್ ಅಯಾನ್. ಅಂದರೆ ಇಲ್ಲಿರುವಂತಹ ಈ ನಮ್ಮ ರಿಯಾಕ್ಟೆಂಟು ದಟ್ ಈಸ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ವಿಲ್ ಅಂಡರ್ಗೋ ಅಯೋನೈಜೇಷನ್. ಅಂದರೆ ಅಯೋನೈಜೇಷನ್ ಆಗ್ತದೆ ಯಾರ್ಯಾರ ನಡುವೆ, ಈ ಕಾರ್ಬನ್ ಮತ್ತು ಬ್ರೋಮಿನ್ ನಡುವೆ ಇರುವಂಥ ಬಾಂಡು ಹೆಟರೋಲೈಟಿಕ್ ಕ್ಲೀವೇಜ್ ಆಗಿ ಇಲ್ಲಿರುವಂಥ 2 ಎಲೆಕ್ಟ್ರಾನ್ಸ್ ಬ್ರೋಮಿನ್ ಕಡೆ ಹೋಗಿ ಕಾರ್ಬನ್ ಕಡೆ ಕಾರ್ಬೋಕ್ಯಾಟಯಾನ್ ಬರ್ತದೆ, ಬ್ರೋಮಿನ್ ಕಡೆ ನೆಗೆಟಿವ್ ಚಾರ್ಜ್ ಬರ್ತದೆ. ಸೊ ದ್ಯಾಟ್ ಇಟ್ ವಿಲ್ ಫಾರ್ಮ್ ಅ ಟರ್ಷರಿ ಕಾರ್ಬೋಕ್ಯಾಟಯಾನ್ and bromide ion. So that is what we can simply write a formation of carbocation. So ಇಲ್ಲಿ ಸಿಂಪ್ಲಿ ನಾವು ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟನ್ ಅಂತ ಬರಿಬೋದು. ಸೊ ಈಗ ಇದನ್ನು ಬರೆಯೋದಕ್ಕೂ ಕೂಡ ಒಂದು ವಿಧ ಇದೆ. ಏನಪ್ಪ ಅಂತಂದರೆ, ಬಹಳಷ್ಟು ಸ್ಟೂಡೆಂಟ್ಸ್ ಏನು ಫೇಸ್ ಮಾಡ್ತಾರೆ ಅಂದರೆ, ಈ ಟರ್ಷರಿ ಬ್ಯೂಟೈಲ್ ಬ್ರೋಮೈಡನ್ನು ಕಂಪ್ಲೀಟ್ ಫಾರ್ಮ್ ಒಳಗೆ ನಾವು ಆ್ಯಕ್ಚುಲಿ ಬರಿತೀವಿ. ಬಟ್ ಈ ಕಂಪ್ಲೀಟ್ ಫಾರ್ಮನ್ನು ಬರೆಯುವಾಗ ಬಹಳಷ್ಟು ಜನ ಇದನ್ನು ತಪ್ಪಾಗಿ ಬರೀತಾರೆ. ಸೊ ಅದಕ್ಕಿಂತನೂ ಈಸಿ ಟ್ರಿಕ್ ಯಾವುದಪ್ಪ ಅಂತಂದರೆ, ನಾವು ಇದನ್ನು ಬಾಂಡ್ ಲೈನ್ ಫಾರ್ಮುಲಾ ಅಥವಾ ಬಾಂಡ್ ಲೈನ್ ಸ್ಟ್ರಕ್ಚರ್ ಒಳಗೆ ಇದನ್ನು ಬರಿಬೋದು. ಸೊ ಹೇಗೆ, ಅದು ಭಾಳ ಈಸಿ ಇರ್ತದೆ. ಸೊ ಜಸ್ಟ್ ನಾವು ಇಲ್ಲಿ ಏನು ಮಾಡ್ಬೇಕಂತಂದ್ರೆ, ಇಲ್ಲೇ ಈ ಥರ ಒಂದು ಪಾಸಿಟಿವ್ ಸೈನ್ ಅಂತಲೂ ಅನ್ಕೋರಿ ಅಥವಾ ಒಂದು ಪ್ಲಸ್ ಮಾರ್ಕನ್ನು ಹಾಕೋರಿ. ಪ್ಲಸ್ ಹಾಕ್ಕೊಂಡು ಇಲ್ಲೇ ನಾವೇನು ಬರಿಬೇಕಪ್ಪ ಅಂತಂದ್ರೆ BR. ಸೊ ದ್ಯಾಟ್ ನೀವು ಇಷ್ಟು ಬರೆದ್ರಪ್ಪ ಅಂತಂದ್ರೆ ಇದರ ಅರ್ಥ ಏನು, ದಿಸ್ 1 2 ಆ್ಯಂಡ್ 3 ದಿಸ್ ಎಂಡ್ಸ್ ಆರ್ ಹ್ಯಾವಿಂಗ್ ಅ CH3. ಅಂದರೆ ಇಲ್ಲೇ CH3 ಆಲ್ರೆಡಿ ಇದೆ ಅಂತ ಅರ್ಥ. ಸೊ ಇಲ್ಲಿ CH3 ಇಲ್ಲಿ ಅರ್ಧಾರ BR. ಸೊ ಇಟ್ ಈಸ್ ಟರ್ಷರಿ ಬ್ಯೂಟೈಲ್ bromide. So this will undergo ionization.
ಆ್ಯಂಡ್ ದಿಸ್ ಈಸ್ ವೆರಿ ಸ್ಲೋ ಸ್ಟೆಪ್. ಈ ಸ್ಟೆಪ್ ಏನಾಗ್ತದೆ ತುಂಬ ಸ್ಲೋ ಆಗಿ ಆಗ್ತದೆ. ದ್ಯಾಟ್ಸ್ ವೈ ದಿಸ್ ಸ್ಟೆಪ್ ಈಸ್ ರೇಟೆಡ್ ಡಿಟರ್ಮೈನಿಂಗ್ ಸ್ಟೆಪ್. ಸೊ ಇದು ಅಯನೈಸೇಷನ್ ಆಗೋದ್ರಿಂದ ಇಲ್ಲೇ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗ್ತದೆ. ಸೊ ಇಲ್ಲಿಗೆ ನಾವೇನು ತೋರಿಸ್ಬೇಕು, ಪಾಸಿಟಿವ್ ಚಾರ್ಜ್ ಪ್ಲಸ್ ಇಲ್ಲೇ ಯಾರು ಬರ್ತಾರೆ, Br ಮೈನಸ್. ಸೊ ಇಲ್ಲೇ ನಮಗೆ ಕಾರ್ಬೋಕ್ಯಾಟಯಾನ್ ಫಾರ್ಮೇಷನ್ ಆಯಿತು. ಸೊ ಯು ಕ್ಯಾನ್ ರೈಟ್ ಟರ್ಷರಿ ಕಾರ್ಬೋಕ್ಯಾಟಯಾನ್. ಸೊ ಇದ್ಯಾವುದು ಟರ್ಷರಿ ಕಾರ್ಬೋಕ್ಯಾಟಯಾನ್ ಅಂತ ಬರಿಬೋದು. ನೆಕ್ಸ್ಟ್ ದಿಸ್ ಈಸ್ ದ ಸ್ಟೆಪ್ 1. ನೆಕ್ಸ್ಟ್ ಈಸ್ ಸ್ಟೆಪ್ 2. ಸೊ ಸ್ಟೆಪ್ 2 ಒಳಗೆ ಏನಾಗ್ತದೆ, ಈ 1ನೇ ಸ್ಟೆಪ್ ಒಳಗೆ ಏನಾಗಿದೆ ರೀ, ಟರ್ಷರಿ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗಿದೆ. ಸೊ ಟು ದಿಸ್ ಟರ್ಷರಿ ಕಾರ್ಬೋಕ್ಯಾಟಯಾನ್ ನೆಕ್ಸ್ಟ್ ಅವರ್ ನ್ಯೂಕ್ಲಿಯೋಫೈಲ್ OH ವಿಲ್ ಅಟ್ಯಾಚ್ ಟು ದಿಸ್ ಕಾರ್ಬೋಕ್ಯಾಟಯಾನ್. ಇಲ್ಲಿ ನಾವು ರಿಯಾಕ್ಷನ್ ಒಳಗೆ ತೋರಿಸಿದ್ದೀವಿ. ಟರ್ಷರಿ ಕಾರ್ಬೋಕ್ಯಾಟಯಾನು OH ಮೈನಸ್ ಅಂದರೆ ನಮ್ಮ ಹೈಡ್ರಾಕ್ಸಿಲ್ ಗ್ರೂಪ್ ಜೊತೆ ನ್ಯೂಕ್ಲಿಯೋಫೈಲ್ ಜೊತೆ ರಿಯಾಕ್ಟ್ ಆಗಿ ಅದು ಏನಾಗ್ತದಪ್ಪ ಅಂತಂದ್ರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಿ Br ಹೊರಗಡೆ ಹೋಗ್ತದೆ. ಅದ್ರ ಜಾಗದಾಗ ಯಾರು ಬರ್ತಾರೆ, OH ಬರ್ತದೆ ಅಂತ ಹೇಳ್ತೀವಿ ನಾವು. ಸೊ ಆವಾಗ ಈ ಸ್ಟೆಪ್ ಮೇನ್ 2ನೇ ಸ್ಟೆಪ್ಪು, ದ್ಯಾಟ್ ಈಸ್ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಟು ಫಾರ್ಮ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಅಂದರೆ ನಮಗೆ ಬೇಕಾಗಿರುವಂತಹ ಈಗ ನಮ್ಮ ಪ್ರಾಡಕ್ಟ್ ಇಲ್ಲೇ ಫಾರ್ಮೇಷನ್ ಆಗ್ತದೆ. ಸೊ ಇಲ್ಲೇ ನಾವು ಬರಿಬಹುದು, ಇಲ್ಲೇ ನಮ್ಮ ಕಾರ್ಬೋಕ್ಯಾಟಯಾನು ಪ್ಲಸ್ ಇಲ್ಲೇ ನಮ್ಮ ಹೈಡ್ರಾಕ್ಸಿಲ್ ಗ್ರೂಪು. ದಿಸ್ ನಾವು ಹೈಡ್ರಾಕ್ಸಿಲ್ ಗ್ರೂಪ್ ವಿಲ್ ಅಟ್ಯಾಚ್ ಟು ದಿಸ್ ಕಾರ್ಬೋಕ್ಯಾಟಯಾನ್ ಆ್ಯಂಡ್ ವಿ ಹ್ಯಾವ್ ಟು ಶೋ ದಿಸ್ ಆರೋ. ಸೊ ದಿಸ್ ಈಸ್ ಫಾಸ್ಟ್ ಸ್ಟೆಪ್. So that finally we will get our product, that is tertiary butyl alcohol. So this is our the mechanism. Next ಇದನ್ನು ಇಲ್ಲಿಗೆ ಬಿಡೋ ಹಾಗೆ ಇಲ್ಲ, ಇಲ್ಲಿ ನಾವು ಇನ್ನೊಂದೆರಡು ಪಾಯಿಂಟ್ಸನ್ನು ಆ್ಯಡ್ ಮಾಡೋಣ. ಲೆಟ್ ಅಸ್ ರೈಟ್ ದ ಕಾನ್ಫಿಗರೇಷನ್. So configuration is what, retention, and next is order of reactivity. So order of reactivity will be tertiary is greater than secondary and secondary is greater than primary. ಸೊ ನಾವು ಇಷ್ಟು ಬರೆದ್ರೆ ನಮಗೆ 3ಕ್ಕೆ 3 ಮಾರ್ಕ್ಸನ್ನು ಸಿಗ್ತಾವ. ಎಲ್ಲಿಯೂ ಕೂಡ ನಾವು ಮಾರ್ಕ್ಸನ್ನು ಕಳ್ಕೊತ ಚಾನ್ಸಸ್ ಇರೋದಿಲ್ಲ. ಸೊ ಇದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಕ್ಸಾಮ್ಸ್. ಥ್ಯಾಂಕ್ ಯು.